ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸಿಂಗಂ ಅಂತ ಕರೆಸ್ಕೊಂಡಿದ್ರು ತಮಿಳುನಾಡಿನ ಅಣ್ಣಾಮಲೈಯವರು. ಅದೇ ಅಣ್ಣಾಮಲೈ ಬಿಜೆಪಿಗೆ ಸೇರಿ ಈಗ ತಮಿಳುನಾಡಿನಲ್ಲಿ ಇಂಗು ತಿಂದ ಮಂಗನಂತಾಗಿದ್ದಾರೆ. ಅಣ್ಣಾಮಲೈಯವರಿಗೆ ತಮಿಳುನಾಡಿನ ಸಿಎಂ ಪಟ್ಟದ ಆಸೆ ತೋರಿಸಿದ್ದ ಬಿಜೆಪಿ ಅವರನ್ನ ಮಂಗ ಮಾಡಿದೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಯಾಗಿ ಕರ್ನಾಟಕದಲ್ಲಿ ಒಂದಷ್ಟು ಜನಮನ ಗೆದ್ದಿದ್ದ ಅಣ್ಣಾಮಲೈಯವರು ಬಿಜೆಪಿಯನ್ನ ನಂಬಿ ತನ್ನ IPS ಹುದ್ದೆಯನ್ನ ತ್ಯಜಿಸಿದ್ದಕ್ಕಾಗಿ ಪರಿತಪಿಸುವ ಸ್ಥಿತಿ ಬಂದಿದೆ ಅಂತಾನು ಹೇಳಲಾಗ್ತಾ ಇದೆ. ಇದು ನಿಮ್ಗೆ ಬೇಕಿತ್ತ ಮಗನೇ ಅಂತ ಪ್ರಶ್ನೆ ಮಾಡೋ ಥರ ಇದೆ ಸದ್ಯದ ಅಣ್ಣಾಮಲೈಯವರ ರಾಜಕೀಯ ಜೀವನ. ಅಣ್ಣಾಮಲೈಯವರನ್ನ ಬಿಜೆಪಿ ಮೂಲೆಗುಂಪು ಮಾಡಿದೆ ಮತ್ತು ಅಣ್ಣಾಮಲೈ ಬಿಜೆಪಿಯಿಂದ ದೂರವಾಗ್ತಾ ಇದ್ದಾರೆ ಎಂಬುದು ಈಗಿನ ತಮಿಳುನಾಡು ರಾಜಕಾರಣದ ಹಾಟ್ ನ್ಯೂಸ್. ಮೋದಿ ಮತ್ತು ಅಮಿತ್ ಶಾಗೂ ಅಣ್ಣಾಮಲೈ ಬೇಕಾಗಿಲ್ಲ ಅಂತಾನು ಚರ್ಚೆಗಳಾಗ್ತಾ ಇದೆ. IPS ಹುದ್ದೆಯಲ್ಲಿದ್ದ ಅಣ್ಣಾಮಲೈ ಅವರನ್ನ ತಮಿಳುನಾಡಿನ ರಾಜಕೀಯಕ್ಕೆ ಕರೆತಂದಿದ್ದ ಮೋದಿ ಮತ್ತು ಅಮಿತ್ ಶಾ ಈಗ ನಡು ನೀರಲ್ಲಿ ಕೈ ಬಿಟ್ಟಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನ ನೋಡುವಾಗ ಅಣ್ಣಾಮಲೈಯವರನ್ನ ತಮಿಳುನಾಡು ಬಿಜೆಪಿ ಮೂಲೆಗುಂಪು ಮಾಡಿದಂತೆಯೂ ಕಂಡು ಬರ್ತಾ ಇದೆ. ಅಣ್ಣಾಮಲೈ ದೂರವಾದಂತೆಯೂ ಕಾಣ್ತಾ ಇದ್ದಾರೆ. ಅಣ್ಣಾಮಲೈ ಈಗ ಬಿಜೆಪಿ ವಿರುದ್ಧ ಎಷ್ಟು ಮುನಿಸ್ಕೊಂಡಿದ್ದಾರೆ ಅಂದ್ರೆ ಬಿಜೆಪಿ ಮತ್ತು ಅವರ ನಡುವೆ ಎಷ್ಟು ಅಂತರ ಬೆಳೆದಿದೆ ಅಂದರೆ ಅವರು ತಮ್ಮ ನೆಚ್ಚಿನ ನಾಯಕರಾದ ಪ್ರಧಾನಿ ಮೋದಿ ಅವರಿಂದಲೂ ಅಂತರ ಕಾಪಾಡಿಕೊಂಡಿದ್ದಾರೆ. ನಾನು ಮೋದಿ ಭಕ್ತ ಅಂತ ಬಹಿರಂಗವಾಗಿ ಹೇಳ್ಕೊಂಡಿದ್ದ ಅಣ್ಣಾಮಲೈ ಅವರು ನಿನ್ನೆ ಮೋದಿಯವರು ತನ್ನ ತವರಿಗೆ ಬಂದಿದ್ದಾಗಲೇ ಅವರನ್ನು ಸ್ವೀಕರಿಸಲು ಅಣ್ಣಾಮಲೈ ಹೋಗಿರಲಿಲ್ಲ. ನಿನ್ನೆ ಮಾರ್ಚ್ 29ರಂದು ಮೋದಿಯವರು ಕೇರಳದ ಪಾಲಕ್ಕಾಡ್ಗೆ ಪ್ರಚಾರಕ್ಕಾಗಿ ಹೋಗಲು ತಮಿಳುನಾಡಿನ ಕೊಯಮತ್ತೂರು ಏರ್ಪೋರ್ಟ್ಗೆ ಬಂದಿಳಿದಿದ್ರು. ಅಲ್ಲಿ ಮೋದಿಯವರನ್ನ ಸ್ವೀಕರಿಸಿದವರಲ್ಲಿ ಅಣ್ಣಾಮಲೈಯವರು ಇರಲಿಲ್ಲ. ಇದು ದೊಡ್ಡ ಚರ್ಚೆ ಆಯಿತು. ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದ ಸ್ಥಳೀಯ ಬಿಜೆಪಿ ನಾಯಕರು ಪಟ್ಟಿಯಲ್ಲಿ ಅಣ್ಣಾಮಲೈಯವರ ಹೆಸರಿತ್ತು, ಆದರೆ ಅವರು ಗೈರಾಗಿದ್ದರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಕೆಲವು ಮಾಧ್ಯಮಗಳು ವರದಿಯ ಪ್ರಕಾರ SPGಗೆ ನೀಡಲಾಗಿದ್ದ 19 ಮಂದಿಯ ಹೆಸರಿನಲ್ಲಿ ಅಣ್ಣಾಮಲೈಯವರ ಹೆಸರು ಇರಲಿಲ್ಲ ಅಂತ ತಿಳಿದು ಬಂದಿದೆ. ಹಾಗಾಗಿ ತಮಿಳುನಾಡು ಬಿಜೆಪಿಯಲ್ಲಿ ಅಣ್ಣಾಮಲೈ ಮೂಲೆ ಗುಂಪಾಗ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಅಂದಹಾಗೆ ಬಿಜೆಪಿ ಮತ್ತು ಅಣ್ಣಾಮಲೈ ನಡುವೆ ಬಿರುಕು ಶುರುವಾಗಿ 1 ವರ್ಷವೇ ಕಳೆದಿದೆ. ಅದೇ ಕಾರಣಕ್ಕೆ ಅವರನ್ನ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕಳೆದ ವರ್ಷ ಕೆಳಗೆ ಇಳಿಸಲಾಗಿತ್ತು. ತಮಿಳುನಾಡಿನಲ್ಲಿ ಬಿಜೆಪಿಗೆ ರಾಜಕೀಯ ನೆಲೆ ಕಂಡುಕೊಳ್ಳಲು ಅಣ್ಣಾ-DMK ಪಕ್ಷದ ಮೈತ್ರಿ ಬೇಕಾಗಿದೆ. ಆದರೆ AIDMKಗೂ ಅಣ್ಣಾಮಲೈಗೂ ತಿಕ್ಕಾಟ ಇತ್ತು. ಹಾಗಾಗಿ ಪಳನಿಸ್ವಾಮಿ ಸೇರಿದಂತೆ ಅಣ್ಣಾ-DMK ಪಕ್ಷದ ಹಲವು ನಾಯಕರು ಅಣ್ಣಾಮಲೈ ವಿರುದ್ಧ ಅಸಮಾಧಾನಗೊಂಡಿದ್ರು. ಮೈತ್ರಿ ಪಕ್ಷದ ಅಸಮಾಧಾನವನ್ನ ಕೊನೆಗೊಳಿಸಲು ಅಣ್ಣಾಮಲೈಯವರ ತಲೆದಂಡ ಪಡೆಯಲಾಗಿತ್ತು. ಆಗಲೇ ಅಣ್ಣಾಮಲೈ ತನ್ನ ಪಕ್ಷದ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ನನ್ನ ತಲೆಗೆ ಬಂದೂಕಿಟ್ಟು ಬಲವಂತವಾಗಿ ಪಕ್ಷದಲ್ಲಿ ಇರಿಸಲು ಯಾರಿಗೂ ಸಾಧ್ಯ ಇಲ್ಲ ಅಂತ ಅಣ್ಣಾಮಲೈ ತನ್ನ ಬಂಡಾಯವನ್ನ ವ್ಯಕ್ತಪಡಿಸಿದರು. ಅಂದ್ರೆ ತಮಿಳುನಾಡಿನ ಬಿಜೆಪಿಯಲ್ಲಿ ತನಗೆ ಉಸಿರುಗಟ್ಟಿಸುವ ವಾತಾವರಣ ಇದೆ ಅನ್ನೋದನ್ನ ಅವರು ಪರೋಕ್ಷವಾಗಿ ಬಹಿರಂಗಪಡಿಸಿದರು. ಹಾಗೆ ತಮಿಳುನಾಡಿನ ಈಗಿನ ರಾಜ್ಯಾಧ್ಯಕ್ಷರ ವಿರುದ್ಧ ಅವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಅವರ ನಡುವಿನ ಭಿನ್ನಾಭಿಪ್ರಾಯವು ಜಗಜ್ಜಾಹೀರಾಗಿತ್ತು. ಈ ಮಧ್ಯೆ ಬಿಜೆಪಿ ಅವರನ್ನ ಚುನಾವಣಾ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದಾಗ ವೈಯಕ್ತಿಕ ಕಾರಣವನ್ನ ಕೊಟ್ಟು ಆ ಜವಾಬ್ದಾರಿಯಿಂದಲೂ ಅಣ್ಣಾಮಲೈ ಹಿಂದೆ ಸರಿದಿದ್ರು. ಈಗ ತಮಿಳುನಾಡು ಚುನಾವಣೆಯಲ್ಲಿರುವಾಗ ಅಣ್ಣಾಮಲೈಯವರ ಅಸಮಾಧಾನ ಮತ್ತಷ್ಟು ಹೆಚ್ಚಾಗಿದೆ ಅಂತ ತಿಳಿದು ಬಂದಿದೆ. ಸೀಟ್ ಹಂಚಿಕೆ ಸಂಬಂಧ ಅಣ್ಣಾಮಲೈ ತೀವ್ರ ಅತೃಪ್ತಿ ಹೊಂದಿದ್ದಾರೆ. ಬಿಜೆಪಿಗೆ ಕೇವಲ 27 ಸೀಟ್ ಸಿಕ್ಕಿರುವುದು ಅವರಿಗೆ ಸಮಾಧಾನ ಇಲ್ಲ. ಅಣ್ಣಾಮಲೈ ಬಿಜೆಪಿಯನ್ನ ಪ್ರತ್ಯೇಕವಾಗಿ ಬೆಳೆಸುವ ಉದ್ದೇಶವನ್ನ ಇಟ್ಕೊಂಡಿದ್ದರಂತೆ. ಅದಕ್ಕೆ ತಮಿಳುನಾಡು ಬಿಜೆಪಿಯಲ್ಲಿ ಬೆಂಬಲ ಸಿಕ್ಕಿಲ್ಲ, ಹೈಕಮಾಂಡ್ನಿಂದಲೂ ಬೆಂಬಲ ಸಿಕ್ಕಿಲ್ಲ. ಹಾಗಾಗಿ ಬಿಜೆಪಿ ಅಲ್ಲಿ ಹಳೆಯ ಗಂಡನ ಪಾದವೇ ಗತಿ ಎಂಬಂತೆ ರಾಜಕೀಯ ಮಾಡ್ತಾ ಇದೆ. ಇದರಿಂದ ಅಣ್ಣಾಮಲೈ ಅವರ ರಾಜಕೀಯ ಆಕಾಂಕ್ಷೆಗಳು ಮಣ್ಣು ಪಾಲಾಗಿದೆ. ಮಾತ್ರ ಅಲ್ಲ, ಅವರ ರಾಜಕೀಯ ಅಸ್ತಿತ್ವ ಕೂಡ ಅಡಕತ್ತರಿಯಲಿದೆ. ಈ ಸಲ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ, ನನಗೆ ಟಿಕೆಟ್ ಕೊಡಬೇಡಿ ಅಂತ ಅಣ್ಣಾಮಲೈ ದೆಹಲಿ ನಾಯಕರಿಗೆ ತಿಳಿಸಿದ್ದಾರೆ ಅಂತ ವರದಿಯಾಗಿದೆ. ಹಾಗೆ ಬಿಜೆಪಿ ಈ ಸಲ ಅಣ್ಣಾಮಲೈಗೆ ಟಿಕೆಟ್ ನೀಡಲ್ಲ ಅಂತಾನು ಹೇಳಲಾಗ್ತಾ ಇದೆ. IPS ಅಧಿಕಾರಿಯಾಗಿ ಕರ್ನಾಟಕದಲ್ಲಿ ಮಿಂಚಿದವರು ಈ ಅಣ್ಣಾಮಲೈ. ಒಳ್ಳೆ ನೇಮ್ ಮತ್ತು ಫೇಮ್ ಇತ್ತು. ವೃತ್ತಿ ಜೀವನದ ಆಯಕಟ್ಟಿನ ಜಾಗದಲ್ಲಿದ್ದಾಗಲೇ ಅವರು ಏಕಾಏಕಿ IPS ತೊರೆದು ಹೋದರು. ಮೋದಿ ಭಜನೆ ಮಾಡಿ ಬಿಜೆಪಿಗೆ ಸೇರಿದ್ರು. ರಾಷ್ಟ್ರೀಯತೆಯ ಭಾಷಣಕ್ಕೆ ನಿಂತರು. ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ದಾಗ ಜಾತ್ಯತೀತ ಅಧಿಕಾರಿಯಾಗಿ ಜಾತ್ಯತೀತ ಸೋಗಿನಲ್ಲಿದ್ದವರು ಕೇಸರಿ ಸಂಘಕ್ಕೆ ಬಿದ್ದು ರಾಷ್ಟ್ರೀಯವಾದಿ ವೇಷವನ್ನು ತೊಟ್ಟರು. ಬಿಜೆಪಿ ಸೇರಿದ ಕೆಲವೇ ಸಮಯದಲ್ಲಿ ತಮಿಳುನಾಡಿನ
ಬಿಜೆಪಿಯ ಉಪಾಧ್ಯಕ್ಷರಾದರು, ಅದರ ಬೆನ್ನಲ್ಲೇ ರಾಜ್ಯಾಧ್ಯಕ್ಷರು ಕೂಡ ಆದರು. ದ್ರಾವಿಡ ನೆಲದಲ್ಲಿ ರಾಷ್ಟ್ರೀಯ ಪಕ್ಷವನ್ನ ಬಲಪಡಿಸುವ ಕೆಲಸಕ್ಕೆ ಇಳಿದರು. ನನ್ನ ಮಣ್ಣು ನನ್ನ ಮಕ್ಕಳು ಅಂತ ದೊಡ್ಡ ಪಾದಯಾತ್ರೆಯನ್ನು ಕೂಡ ಮಾಡಿದರು. ಅದರಿಂದ ದ್ರಾವಿಡ ನೆಲದಲ್ಲಿ ಬಿಜೆಪಿಗೆ ಸ್ವಲ್ಪ ಪ್ರಚಾರವೂ ಸಿಕ್ಕಿತ್ತು. ಇನ್ನೇನು ಕೆಲವೇ ವರ್ಷಗಳಲ್ಲಿ ಬಿಜೆಪಿ ತಮಿಳುನಾಡಿನಲ್ಲೂ ಅಧಿಕಾರ ಹಿಡಿಯಲಿದೆ ಎಂಬಂತೆ ಆ ಸಂದರ್ಭದಲ್ಲಿ ಅವರ ಪ್ರಚಾರ ಆ ರೀತಿಯಲ್ಲಿ ಇತ್ತು. ಆದರೆ ಅದಾಗಿ ಸ್ವಲ್ಪ ಸಮಯದಲ್ಲೇ ಅಣ್ಣಾಮಲೈ ಬಿಜೆಪಿಯಲ್ಲಿ ಮೂಲೆ ಗುಂಪಾಗಿದ್ದಾರೆ. ತಮಿಳುನಾಡಿನಲ್ಲಿ ಪರ್ಯಾಯ ರಾಜಕೀಯದ ಕನಸು ಕಾಣ್ತಾ ಇದ್ದ ಅಣ್ಣಾಮಲೈ ಈಗ ಬಿಜೆಪಿ ತೊರೆಯಲು ಪರ್ಯಾಯ ಪಾರ್ಟಿಯನ್ನ ಹುಡುಕ್ತಾ ಇದ್ದಾರಾ ಎಂಬ ಚರ್ಚೆಗಳು ಶುರುವಾಗಿದೆ. ಹಾಗೆ IPS ಅಧಿಕಾರಿಯಾಗಿದ್ದ ಅಣ್ಣಾಮಲೈ ಅವರನ್ನ ಬಿಜೆಪಿ ಬಳಸಿ ಬಿಸಾಡಿತಾ ಎಂಬ ಪ್ರಶ್ನೆಗಳು ಕೂಡ ಉದ್ಭವಿಸಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.